ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶುಭೋದಯ. ಎಲ್ರಿ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ ನೋಡಿರಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಆಗಿದೆ 5:30. ನಾನು ಬೇಗನೆ ಎದ್ದಿದ್ದೆ, ಇವಾಗ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ಇದು ಬಂದು ಹಳೆ ವಿಡಿಯೋ ಅಂತಲೇ ಹೇಳ್ತೀನಿ. ಹಳೆಯ ವಿಡಿಯೋ ಅಂದರೆ ತುಂಬ ಹಳೇದಂತ ಏನಿಲ್ಲ, ರೀಸೆಂಟಾಗೆ ಸ್ವಲ್ಪ ದಿನ ಲೇಟಾಗಿದೆ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡೋದು. ಏನಕ್ಕಪ್ಪ ಅಂದರೆ ಸ್ವಲ್ಪ ವಿಡಿಯೋಸು ಸರಿಗೆ ಬರ್ತಾ ಇರಲಿಲ್ಲ. ಇದು ಸ್ವಲ್ಪ ಕ್ಯಾಮ್ರಾ ಸರಿಗೆ ವರ್ಕ್ ಆಗ್ತಿರಲಿಲ್ಲ. ಆ ಟೈಮಲ್ಲಿ ತೆಗ್ದಿದ್ದೀನಿ ವಿಡಿಯೋ. ಅದರಿಂದ ಇದು ಶೇರ್ ಮಾಡ್ಕೊಳೋದ ಬೇಡವಾ ಅಂತ ಕನ್ಫ್ಯೂಷನಲ್ಲೇ ಇದ್ದೆ. ಸರಿ, ಶೇರ್ ಮಾಡ್ಕೊಳ್ಳೋಣ, ಇದು ಮೆಮೊರಿ ಇರಲಿ ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬಂದು ಭಾನುವಾರದಲ್ಲಾಗೂ ಇದಾಗಿರುತ್ತೆ. ಬೆಳಗ್ಗೆನೇ ಹೇಗೆ ಎದ್ದಿದ್ದೀನಿ, ಯಾಕೆ ಇಷ್ಟೊತ್ತಿಗೆ ಅಡುಗೆ ಮಾಡ್ತಾಯಿದ್ದೀನಿ ಅನ್ನೋದು ಹೋಯ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ, ನಿಮಗೆ ಇಷ್ಟು ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ಬಂದು ನಾವು ಬಂದು ಫ್ಯಾಮಿಲಿ ಫುಲ್ಲು ಫಸ್ಟ್ ಟೈಮು ಅಂತಲೇ ಹೇಳ್ತೀನಿ. ನಮ್ಮ ಫ್ಯಾಮಿಲಿ ಅಷ್ಟೇ ಹೋಗ್ತಾ ಇರೋದು ನ್ಯಾಷನಲ್ ಪಾರ್ಕ್, ಅಂದರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗೋಣ ಅಂತ. ಅಡುಗೆ ಎಲ್ಲ ತಗೊಂಡೋಗೋಣ, ಮನೆಯಲ್ಲೇ ಮಾಡಿಕೊಂಡು ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಮಸಾಲ ರೈಸು, ಮತ್ತು ಚಪಾತಿ, ಚಿಕನ್ ಗ್ರೇವಿ, ಮತ್ತು ಮೊಸರು ಬಜ್ಜಿ ಇಷ್ಟೆಲ್ಲ ಮಾಡ್ಕೊಂಬಂತೆ. ಚಪಾತಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಟೊಮೊಟೊ ಪಲ್ಯ ಮಾಡ್ಕೊಂಡಿದ್ದೆ. ಮಗಂಗೆ ಫೇವ್ರೇಟು, ಅದರಿಂದ ಮಕ್ಳಿಗೋಸ್ಕರ ನಾವು ಹೋಗ್ತಾ ಇರೋದ್ರಿಂದ ಮಕ್ಕಳಿಗೆ ಏನೆಲ್ಲ ಫೇವ್ರೇಟ್ ಇರುತ್ತೆ ಆ ಒಂದು ಊಟನ ಇವತ್ತು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮಗಳಿಗೆ ಕುಷ್ಕ ಇಷ್ಟ, ಕುಷ್ಕ ಮತ್ತು ರಾಯ್ತ, ಅದರಿಂದ ಅವಳಿಗೆ ಕುಷ್ಕ ರಾಯ್ತ ಮಾಡ್ಕೊಂಡಿದ್ದೆ. ಮಗುಗೆ ಚಪಾತಿ ಟೊಮೊಟೊ ಪಲ್ಯ ಅವನ ಫೇವ್ರೇಟು. ಟೊಮೊಟೊ ಪಲ್ಯ ಮತ್ತು ಅದ್ರ ಜೊತೆ ಸಕ್ಕರೆ ಹಾಕ್ಕೊಂಡು ತಿನ್ನೋದಂದರೆ ಇನ್ನೂ ತುಂಬ ಇಷ್ಟ. ಅದರಿಂದ ಸಕ್ಕರೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಬಾಕ್ಸ್ ಕೂಡ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಆಲ್ರೆಡಿ ಟೈಮು ತೋರಿಸ್ತೀನಿ ಎಷ್ಟಾಗಿದೆ ನಾವು ಹೊರಡೋ ಅಷ್ಟೊತ್ತಿಗೆ ಅನ್ನೋದು ಕೂಡ. ಇವಾಗ ಬಾಕ್ಸ್ ಕೂಡ ರೆಡಿ ಆಯಿತು. ಮತ್ತು ಅದ್ರ ಜೊತೆ ಸ್ವಲ್ಪ ಸಲಾಡ್ ಕೂಡ ತೊಗೊಂಡಿದ್ದೆ, ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ, ಮತ್ತು ಸ್ವಲ್ಪ ವೈಟ್ ರೈಸ್ ಕೂಡ ತೊಗೊಂಡಿದ್ದೆ. ಏಕೆಂದರೆ ಗ್ರೇವಿ ಇರುತ್ತಲ್ಲ, ಏನಾದರೂ ತಿನ್ನೋರು ಮೊಸರು ಬಜ್ಜಿ ಎಲ್ಲ ಇತ್ತಲ್ವ ತಿಂತಾರೆ ಅಂದ್ಬಿಟ್ಟು ಸ್ವಲ್ಪ ಲೈಟಾಗೆ ವೈಟ್ ರೈಸ್ ತೊಗೊಂಡಿದ್ದೆ. ಇವಾಗ ಪ್ಯಾಕಿಂಗ್ ರೆಡಿ ಆಯಿತು. ಬನ್ನಿ ಈಗ ಹೊರಡ್ತಾ ಇದ್ದೀವಿ. ನೋಡಿ, ಮಗಳು ಕೂಡ ಈ ರೀತಿ ರೆಡಿ ಆಗಿದ್ದಾಳೆ. ನಾನೆಲ್ಲ ಅಡುಗೆ ಎಲ್ಲ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡೋ ಅಷ್ಟರಲ್ಲಿ ಅವರು ಕೂಡ ರೆಡಿಯಾಗಿ ಬಂದಿದ್ದರು. ನೋಡ್ತಾ ಇರ್ಬೋದು, ಬಾಕ್ಸ್ಗಳು ಕೂಡ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಸಿಂಪಲಾಗೆ ರೆಡಿಯಾಗಿದ್ದಾರೆ. ಏಕೆಂದರೆ ನಾವು ಬನ್ನೇರುಘಟ್ಟ ಅಂದಮೇಲೆ ಅಲ್ಲೆಲ್ಲ ಓಡಾಡ್ತಾ ಇದ್ದೀವಲ್ವ, ಅದರಿಂದ ಹೆವಿ ಡ್ರೆಸ್ ಏನು ಬೇಡ ಅಂದ್ಬಿಟ್ಟು ಸಿಂಪಲ್ ಡ್ರೆಸ್ಸು. ನೋಡಿ, ಇವಾಗ ಪ್ಯಾಕಿಂಗ್ ಕೂಡ ರೆಡಿ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ನಾನು ಕೂಡ ರೆಡಿ ಆದೆ. ಎಲ್ಲ ರೆಡಿ ಆದಮೇಲೆ ಅವರೆಲ್ಲ ರೆಡಿ ಆದಮೇಲೆ ನನ್ನ ಕೆಲಸ ಮುಗಿಸೋಗಿ ನಾನು ಕೂಡ ರೆಡಿ ಆದೆ. ಇವತ್ತು ಸ್ಪೆಕ್ಸ್ ಕೂಡ ತೊಗೊಂಡು ಹೋಗ್ತಾಯಿದ್ದೀನಿ. ಏಕೆಂದರೆ ಅಲ್ಲಿ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಾ. ನೋಡಿ ವಿಡಿಯೋಸ್ನ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣಕ್ಕೆ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಕೂಡ ಬರುತ್ತೆ. ಆ ಬೆಲ್ ಬಟನ್ನ ಒತ್ತಿ ಇಟ್ಕೊಂಡ್ರೆ ನಾವು ಹಾಕಿದಂಥ ವಿಡಿಯೋಸ್ ಸಡನ್ನಾಗಿ ನಿಮಗೆ ಬರುತ್ತೆ. ತಕ್ಷಣ ನೀವು ವಿಡಿಯೋಸ್ನ ನೋಡ್ಬೋದು. ನೋಡಿ, ಹಸ್ಬೆಂಡ್ ಕೂಡ ರೆಡಿಯಾಗಿ ಅವರು ಕೂಡ ಹೊರಟಿದ್ದಾರೆ. ಹಾಗೆ ನಾನು ಮಗಳು, ಅವಳು ಕೂಡ ಒಂದು ಗಾಗಲ್ಸ್ ತೊಗೊಂಡಿದ್ದಾಳೆ. ಇಬ್ಬರು ಕೂಡ ನಿಂತ್ಕೊಂಡು ಹಾಗೆ ಒಂದು ಫೋಟೋ, ರೀಲ್ಸು, ಇದೆಲ್ಲ ರೀಲ್ಸ್ ಎಲ್ಲ ಆಲ್ರೆಡಿ ನಾನು ಅವತ್ತೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ. ವಿಡಿಯೋ ಕ್ಲಾರಿಟಿ ಇಲ್ಲ ಅಷ್ಟಾಗಿ, ಅದರಿಂದ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ ಎಷ್ಟು ದಿನ. ನೋಡ್ತಾ ಇರ್ಬೋದು, 8:37 ಆಗಿದೆ ಇವಾಗ ಟೈಮು. ಯಾವ ಡೇಟಲ್ಲಿ ಮಾಡಿರೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ ಹೊರಡೋಣ. ಎಲ್ಲರೂ ಕೂಡ ಕಾರ್ ಕೂಡ ತರೋಕ್ಕೆ ಅಂದ್ಬಿಟ್ಟು ಹೋಗಿದ್ರು. ನೋಡಿ, ಅಡುಗೆ ಮನೆ ಕೂಡ ಪಾತ್ರೆ ಎಲ್ಲ ಫುಲ್ಲು ನೀಟ್ ಮಾಡಿ ಮಿಕ್ಕಿರೋಂಥ ಅಡುಗೆ ಕೂಡ ಹಾಗೆ ಎಲ್ಲ ಮುಚ್ಚಿಟ್ಟು ಇವಾಗ ಹೊರಟ್ವಿ ನಾವು ಕೂಡ. ಏಕೆಂದರೆ ಇರೋ ಅಡುಗೆನ ಹಾಗೆ ಇಟ್ಟರೆ ಮತ್ತು ನೈಟಿಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ಇವಾಗ ಹೊರಟ್ವಿ ನಾವು ಕೂಡ. ಬನ್ನಿ ಇವಾಗ ಹೊರಡೋಣ. ಹೊರಟಾದ್ಮೇಲೆ ಅಲ್ಲಿ ನಾನು ಸಿಗ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋಸ್ ಮಾತ್ರ. ಹಾಗೆ ಇಟ್ಕೊಂಡಿದ್ದೆ ಒಂದಿನ ಅಪ್ಲೋಡ್ ಮಾಡೋಣ ಇದು ಅಂದ್ಬಿಟ್ಟು. ಆದ್ದರಿಂದ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ಫಸ್ಟ್ ನಮ್ಮ ಫ್ಯಾಮಿಲಿದು ಫಸ್ಟ್ ಟ್ರಿಪ್ ಅಂತಲೇ ಹೇಳ್ತೀನಿ ಇದು. ತಿರುಪತಿಗೆ ಹೋಗಿ ಬಂದ ಮೇಲೆ ಹೋಗಿದ್ದಿದ್ದು.
ತಿರುಪತಿ ಲಾಗೆಲ್ಲ ನೋಡಿದ್ದೀರಾ ಅಂದ್ಕೊಂಡು, ನೋಡಿಲ್ಲ ಅಂದರೆ ಹೋಗಿ ಹಳೆ ವಿಡಿಯೋಸ್ ಎಲ್ಲ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಮ್ಮ ಶಿವನ ವಿಗ್ರಹ ಫಸ್ಟ್ ಟೈಮು ನಮ್ಮ ಕಾರಲ್ಲಿ ಇಡ್ತಾ ಇದ್ದೀವಿ. ಆ ಒಂದು ವಿಡಿಯೋ ಕೂಡ ಇದೆ, ನೋಡ್ತಾ ಇರ್ಬೋದು. ಇವಾಗ ನಾವು ಬನ್ನೇರುಘಟ್ಟ ಹತ್ತತ್ರ ನಾವು ಬಂದುಬಿಟ್ಟಿದ್ದೀವಿ ನೋಡಿ. ಕಾಡು ಕೂಡ ಶುರುವಾಯಿತು. ಮಧ್ಯೆ ಎಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಹತ್ತತ್ರ ಬಂತು ವಿಡಿಯೋ ಶುರು ಮಾಡಿಕೊಂಡೆ. ನ್ಯಾಷನಲ್ ಪಾರ್ಕ್ ಹೋಗೋಕ್ಕೂ ಮುಂಚೆ ನಾವು ಫಸ್ಟು ಒಂದು ಟೆಂಪಲ್ ಸಿಗುತ್ತೆ, ಆ ಟೆಂಪಲ್ಗೆ ಹೋದ್ವಿ. ನನಗೆ ತುಂಬ ಇಷ್ಟ ಆಯಿತು ಆ ಟೆಂಪಲ್ಗೂ. ಸುಮಾರು ಜನ ಹೋಗ್ತಾಯಿದ್ರು ಬರ್ತಾಯಿದ್ರು, ಕೇಳಿದ್ದೆ, ನಾವು ಹೋಗಿರಲಿಲ್ಲ. ಹೋಗಬೇಕು ಅನ್ನೋದೊಂದು ಆಸೆ ಇತ್ತು. ಫೈನಲಿ ಆ ಒಂದು ಟೆಂಪಲ್ ಕೂಡ ಹೋಗಿ ಆಮೇಲೆ ನಾವು ಪಾರ್ಕ್ ಹೋದ್ವಿ. ಬನ್ನಿ, ನೋಡ್ತಾ ಇರ್ಬೋದು, ದೇವಸ್ಥಾನ ಕೂಡ ಕಾಣಿಸ್ತಾ ಇದೆ. ದೇವಸ್ಥಾನದ ಒಳಗಡೆ ಹೋಗಿರೋದು ಅದೆಲ್ಲ ನಾನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಖುಷಿ ಪಡ್ತೀರಾ, ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೊರಡೋಣ ಇವಾಗ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ನಾವು ಫಸ್ಟು ನಮಗೆ ಕಾರ್ ಒಳಗಡೆ ಯಾವುದೇ ಈ ಥರ ದೇವ್ರದ್ದು ವಿಗ್ರಹ ಏನು ಇಟ್ಟಿರಲಿಲ್ಲ. ಇನ್ನೂ ಒಂದು ವೀಕ್ ಅಲ್ವಾ ಆಗಿರೋದು ಕಾರ್ ತೊಗೊಂಡು. ಅದರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ನಾವು ಇದನ್ನ ಶಿವನ ವಿಗ್ರಹ ತೊಗೊಂಬಂದಿದ್ರು, ಅದನ್ನು ಹಾಕೋಣ ಅಂದ್ಬಿಟ್ಟು ಇವಾಗ ವಿಗ್ರಹ ಕೂಡ ಅಂಟಿಸ್ತಾ ಇದ್ದಾರೆ. ಇನ್ನೊಂದು ವಿಗ್ರಹ ಅಂಟಿಸ್ಬೇಕು ಅಂದ್ಕೊಂಡು ನೋಡೋಣ, ಇದು ಇತ್ತಲ್ವ ಇದನ್ನೇ ಅಂಟಿಸೋಣ ಸದ್ಯಕ್ಕೆ ಅಂದ್ಬಿಟ್ಟು ಹಸ್ಬೆಂಡು ಹಾಗೆ ಅಲ್ಲೇ ಅಂಟಿಸೋಣ ಅಂದ್ಬಿಟ್ಟು ಸ್ಟಿಕ್ ಎಲ್ಲ ತೊಗೊಂಬಂದಿದ್ರು, ಗಮ್ಮು ಎಲ್ಲ. ಇವಾಗ ಅದನ್ನು ಇಡ್ತಾ ಇದ್ದಾರೆ. ಅದು ನಾನು ಇವಾಗ ಶಿವರಾತ್ರಿ ಹತ್ತತ್ರ ಬರ್ತಾ ಈ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ ಖುಷಿ ಕೂಡ ಆಗ್ತಾಯಿದೆ ನನಗೆ. ತುಂಬ ಖುಷಿ ಆಯಿತು. ಫಸ್ಟ್ ಕಾರು ನಮ್ಮದು, ಫಸ್ಟ್ ಟೈಮು ಕಾರ್ ಒಳಗಡೆ ಈ ಥರ ಫೋಟೋ ಅಂಟಿಸ್ತಾ ಇದ್ದೀವಿ ವಿಗ್ರಹ. ಖುಷಿ ಎಲ್ಲ ಖುಷಿ ಪಟ್ವಿ ನಾವು ಕೂಡ. 10 ಗಂಟೆ ಲಾಕ್ ಮಾಡೋದು, ಲಾಕ್ ಓಪನ್ ಮಾಡ್ರಿ. ಎಲ್ಲಿ ಮಾಡ್ತಾ ಇದ್ದೀನಿ? ನಾವು ಇಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 10 ಗಂಟೆ ಆಯಿತು. ಅಲ್ಲಿ 45ಗೆಲ್ಲ ಬಿಟ್ವಿ. ಆದರೂ ಸ್ವಲ್ಪ ಲೇಟ್ ಆಯ್ತು, ಏಕೆಂದರೆ ಏನು ಟ್ರಾಫಿಕ್ ಅಂತ ಏನಿಲ್ಲ, ಸ್ವಲ್ಪ ನಿಧಾನಕ್ಕೆ ಬನ್ನಿ ಅಷ್ಟೇ. ಸ್ವಲ್ಪ ದೂರ ಬಂದಿರೋದು, ಊರಿಗೆಲ್ಲ ಹೋಗಿದ್ದೀವಿ, ಆದ್ರೂ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ನಿಧಾನಕ್ಕೆ ಬಂದ್ವಿ. ಈ ದೇವಸ್ಥಾನ ನೋಡ್ತಾ ಇದ್ರೆ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ತಿರುಪತಿ ನೋಡ್ದಂಗೆ ಆಗ್ತಾಯಿದೆ. ಬನ್ನಿ ಒಳಗಡೆ ಸೇಮ್ ಅದೇ ಥರ ಕಾಣಿಸ್ತೈತೆ, ನೋಡೋಣ. ದೇವಸ್ಥಾನದ ಒಳಗಡೆ ಬಂದ್ವಿ. ಅಲ್ಲಿ ಒಂದು ಮದುವೆ ಕೂಡ ನಡೀತಾ ಇತ್ತು. ಆ ಮದುವೆನ ಹಾಗೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಸೇಮು ಇದು ಒಳಗಡೆ ಬಂದು ಅಲ್ಲಿ ಏನು ವಿಗ್ರಹಗಳೆಲ್ಲ ಇದ್ದಾವಲ್ಲ ಅದು ನೋಡಿದ್ರೆ ಸೇಮ್ ತಿರುಪತಿ ನೋಡ್ದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿ ದೇವಸ್ಥಾನ ಇದೆ. ಖುಷಿ ಆಯಿತು. ನಾವು ಇಲ್ಲಿಗೆ ಬರೋಕ್ಕೂ ಒಂದು 15 ಡೇಸ್ ಬ್ಯಾಕು ತಿರುಪತಿಗೆ ಕೂಡ ಹೋಗಿ ಬಂದಿದ್ವಿ ಅಲ್ವಾ. ಅದರಿಂದ ನೋಡ್ತಾ ಇರ್ಬೋದು, ಇದು ಟೆಂಪಲ್ ಹೆಸರು ಮರ್ತೋಗಿದ್ದೀನಿ ನಾನು, ನೆನಪು ಬರ್ತಾಯಿಲ್ಲ. ಯಾರನ್ನು ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂಡಂಗಾಗುತ್ತೆ. ಹೋಗ್ತಾಯಿದ್ರೆ ಅಕ್ಕಪಕ್ಕ ಜಯ ವಿಜಯ ವಿಗ್ರಹಗಳು ಸೇಮ್ ತಿರುಪತಿ ನೋಡ್ದಂಗೆ ಆಯಿತು ನಮಗಂತೂ. ಒಳಗಡೆ ಫುಲ್ಲು ಒಳಗಡೆ ಹೋಗಬೇಕು. ಬನ್ನಿ, ದರ್ಶನ ಮಾಡುವಾಗೆಲ್ಲ ವಿಡಿಯೋ ಮಾಡೋಕ್ಕಾಗಲಿ, ಏಕೆಂದರೆ ಅಲೋ ಇಲ್ಲ ಅಂದರು. ಅದರಿಂದ ಸ್ವಲ್ಪ ಇಲ್ಲಿ ಒಳಗಡೆವರೆಗೂ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಖುಷಿ. ತಟ್ಟೆಗಳು ಅದನ್ನು ತಿನ್ನಬೇಕು. ಸ್ಟೀಲ್ ತಟ್ಟೆ ಇಲ್ಲಿ ಪೂಜೆಗೆ ಇಟ್ಟಿದ್ರಲ್ಲಪ್ಪ. ನೋಡಿ, ಇವಾಗ ದರ್ಶನ ಎಲ್ಲ ಮಾಡಿಕೊಂಡು ಹೊರಟಿದ್ದೀವಿ ನಾವು ಕೂಡ.
ಹಸ್ಬೆಂಡ್ ಆಲ್ರೆಡಿ ಬಂದಿದ್ದಾರೆ, ಅದನ್ನೇ ಹೇಳ್ತಾಯಿದ್ರು. ಅಲ್ಲಿ ಊಟ ಕೂಡ ಕೊಡ್ತಾರೆ, ಒಂದು ತಟ್ಟೆ ತೊಗೊಂಡು ಅಲ್ಲಿ ಊಟ ಹಾಸ್ಕೊಂಡು ತಿಂದ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಬರಬೇಕು ಅಂತ ಹೇಳ್ತಾಯಿದ್ರು. ತುಂಬ ಖುಷಿಯಾಯಿತು ನಮಗಂತೂ ಈ ದೇವಸ್ಥಾನಕ್ಕೆ ಬಂದಿದ್ದು. ನೋಡ್ತಾ ಇರ್ಬೋದು ಆಚೆ ವಾತಾವರಣ ಕೂಡ ಈ ರೀತಿ ಇದೆ. ಅದನ್ನು ಕೂಡ ವಿಡಿಯೋ ಮಾಡ್ಕೊತಾ ಇದ್ದೆ ನಾನು. ಮುಂದೆ ಅಂಗಡಿಗಳು ಎಲ್ಲ ಇದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮಾತ್ರ ಯಾರನ್ನ ಆ ಕಡೆ ಹೋಗಿದ್ರೆ ಹೋಗಿ ದೇವಸ್ಥಾನಕ್ಕೆ ಕೂಡ ತುಂಬ ಚೆನ್ನಾಗಿದೆ, ನಿಮಗೂ ಕೂಡ ಖುಷಿ ಆಗುತ್ತೆ. ದೇವರು ಕುಂಡ್ರಿಸಿದ ತಕ್ಷಣಕ್ಕೆ ಹೂವೆಲ್ಲ ಸಿಕ್ಬಿಡ್ತೇವೆ. ನಾವು ಅಷ್ಟರಲ್ಲಿ ಅಲ್ಲೇ 11:30 ಆಗೋಯಿತು ಟೈಮು. ನಾವು ತಿಂಡಿ ಕೂಡ ತಿಂದಿರಲಿಲ್ಲ. ಆದ್ದರಿಂದ ಹಸ್ಬೆಂಡ್ ಒಂದೊಂದು ಜ್ಯೂಸ್ ಕೊಡೋಣ, ಇಲ್ಲಿ ಕಬ್ಬಿನ ಜ್ಯೂಸು ಅಂದ್ಬಿಟ್ಟು ಎಲ್ರಿಗೂ ಕೂಡ ಒಂದೊಂದು ಕಬ್ಬಿನ ಜ್ಯೂಸ್ ಕೊಟ್ಟರು. ಇನ್ನೇನು ನಿಯರ್ ಸ್ವಲ್ಪ ಹತ್ತತ್ರನೇ ಬಂದಿದ್ದರಿಂದ ಅಲ್ಲೋಗಿ ನಾಷ್ಟ ಮಾಡಿಬಿಟ್ಟು ಆಮೇಲೆ ಒಳಗಡೆ ಪಾರ್ಕ್ ಒಳಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದರಿಂದ ಒಂದೊಂದು ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಒಂದೊಂದು ಜ್ಯೂಸ್ ತೊಗೊಂಡು ಕುಡಿತಾ ಇದ್ದೀವಿ. ರಾಜೀವ್ ಗಾಂಧಿ ನೋಡಿ, ಇವಾಗ ತಿಂಡಿ ಎಲ್ಲ ತಿಂದು ಹೋಗ್ತಾ ಇದ್ದೀವಿ. ಇವಾಗ ಪಾರ್ಕ್ ಒಳಗಡೆ ಹೋಗೋಣ ಅಂತ. ತಿಂಡಿ ಚಪಾತಿ, ಟೊಮೊಟೊ ಪಲ್ಯ ಮತ್ತು ಚಿಕನ್ ಗ್ರೇವಿ ತಿನ್ನೋರು ಕೂಡ ತಿಂದಿದ್ವಿ. ತಿಂಡಿ ಆಯಿತು. ಇವಾಗ ಬನ್ನಿ ಹೋಗೋಣ. ಸ್ಟಿಕ್ಕಿಂದ ಬಸ್ ಬರುತ್ತಮ್ಮ ಇಲ್ಲಿಗೆ. ನೋಡಿ, ಬ್ರಿಗೇಡ್ ರಸ್ತೆ ಬನ್ನೇರುಘಟ್ಟ ಇದ್ರೆ ಈ ಬಸ್ಸಲ್ಲಿ ಬಂದರೆ ನಾವು ಬರ್ಬೋದು ಇಲ್ಲಿಗೆ. ಅಲ್ಲೇನಿಲ್ಲ ಬಾ, ಅಲ್ಲೇನಿತ್ತೆ, ಅಲ್ಲೇನಿಲ್ಲ ತಿಂಡಿ ಎಲ್ಲ. ಇನ್ನೇನು ತಿನ್ಬೇಕಾ ನೀನು? ರಾತ್ರಿ ಫ್ರೈಡ್ ರೈಸ್ ತಿಂತಲ್ಲ. ಯಾರಾದ್ರೂ ಇಲ್ಲಿ ಹೊಸ್ದಾಗಿ ಬರ್ತೀವಿ ಅನ್ನೋರು ಮೆಜೆಸ್ಟಿಕ್ಕಿಂದ ಕೂಡ ಇಲ್ಲಿಗೆ ಬಸ್ ಇದೆ. ಬಸ್ಸಲ್ಲಿ ಬರೋವಂಥವ್ರು ಬಸ್ಸಲ್ಲಿ ಕೂಡ ಬರ್ಬೋದು. ನಾನಿದೆ 2ನೇ ಸತಿ. ಹೇಗೆ ಅನ್ನಿಸ್ತಾ ಇದೆ ಖುಷಿಗೌಡ? ಎಕ್ಸೈಟಿಂಗ್ ಆಗ್ಬಿಟ್ಟಿದ್ಯಾ? ಹೇಗಿದೆ ಏನು ಅನ್ನೋದು? ಏನಾಗ್ಬೋದು, ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅವಕ್ಕೆಲ್ಲ. ಈಗ ಅವೆಲ್ಲ ಡೌಟ್ಸು. ಉತ್ಪತ್ತಿ ಉತ್ಪತ್ತಿ ಮೀನ್ಸ್ ಉಟ್ಕೊಳೋದು. ಅದಕ್ಕೇನಂತೆ ಉಟ್ಕೊಳದ? ಹಾಂ, ಕಮೆಂಟ್ ಇದು ಮಾಡಿ ನಿಮ್ಗೆ ಗೊತ್ತಿದ್ದೆ ಉತ್ಪತ್ತಿ ಏನೋ ಅಂತಾರೆ. ಅದಾಗ್ತಿದೆ, ಕ್ವಶನ್ ಮಾರ್ಕ್ಸ್ ಬರ್ತಿದೆ. ನನ್ನ ಮನಸ್ಸಲ್ಲೇ ಅದು ಕ್ವಶನ್ ಉತ್ಪತ್ತಿ ಆಗ್ತೈತೆ ಅಂತನಾ? ಕರೆಕ್ಟ್. ಓಕೆ. Second waving flag. Really, I'm too curiosity. And our mood is na ಬಂದ್ಬಿಟ್ಟು ಆರಾಮ್ಸೆ ಹೋಗ್ತಿದ್ದಾರೆ. ಏನ ಓ, ಇದು ಹೆಂಗೆ ಹೋಗ್ಬೇಕು ಅಂತ ಮ್ಯಾಪು. ಇಲ್ಲಿ ನಾವು ಬಂದು ಟಿಕೆಟ್ ತೊಗೊಳ್ಳೋಣ ಅಂತ ಬಂದಿದ್ವಿ. ಅಂದರೆ ಇಲ್ಲಿ ಪಾರ್ಕ್ ಹೋಗೋಕ್ಕೆ ಒಂದು ಕಡೆ ಟಿಕೆಟ್ ಕೊಡ್ತಾರೆ, ಮತ್ತು ಸಫಾರಿಗೆ ಹೋಗೋಕ್ಕೆ ಒಂದು ಸೈಡ್ ಟಿಕೆಟ್ ಕೊಡ್ತಾರೆ. ನಾವು ಫಸ್ಟು ಸಫಾರಿಗೆ ಹೋಗ್ಬಿಟ್ಟೋಣ, ಆಮೇಲೆ ನಾವು ಪಾರ್ಕ್ ಹೋಗೋಣ ಅಂದ್ಬಿಟ್ಟು ಇವಾಗ ಸಫಾರಿಗೆ ಟಿಕೆಟ್ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸಫಾರಿಗೆ ಬಂದು ಒಬ್ಬರಿಗೆ ಬಂದು 1,000 ರೂಪಾಯಿ ಏನೋ ಅಂತ ಹೇಳ್ತಾರೆ. ಮರ್ತೋಗಿದ್ದೀನಿ, ನಾಳೆ ತುಂಬ ದಿನಗಳಾಗಿರೋದ್ರಿಂದ ಅಷ್ಟಾಗಿ ಗೊತ್ತಿಲ್ಲ, ಮರ್ತ್ಬಿಟ್ಟಿದ್ದೀನಿ, ಸಾರಿ. ಇವಾಗ ಟಿಕೆಟ್ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದಾರೆ ಹಸ್ಬೆಂಡು. ಫಸ್ಟ್ ಸಫಾರಿಗೆ ಹೋಗಿ ಆಮೇಲೆ ನಂತರ ನಾವು ಪಾರ್ಕ್ ಒಳಗಡೆ ಹೋಗ್ತಾಯಿದ್ದೀವಿ. ಬನ್ನಿ, ಹಾಗೆ ನಾನು ಶೇರ್ ಮಾಡ್ಕೊತೀನಿ, ಎಂಜಾಯ್ ಮಾಡಿ ನೀವು ಕೂಡ.
ಎ ಸಿ ಬಸ್ಸಲ್ಲಿ. ನಂಗೂ ಗೊತ್ತು. ಖುಷಿ ಬಿಡ. ಓಕೆ, ಅದು ನೋಡ್ಕೊಂಡು ಹಿಂಗೆ ವಾಕ್ ಮಾಡ್ಕೊಂಡು ಬಂದಿದ್ದೆ. ನೋಡ್ಬಿಟ್ಟು ಆ ಝೂಗೆ ಹೋಗ್ಬೋದು. ಹಾಂ, ಎಷ್ಟು ಫೀಲ್ ದ ಫಾರೆಸ್ಟ್. ಇದೆಲ್ಲ ನೈಟ್ ಎಲ್ಲ ಓಡಾಡುತ್ತಲ್ಲ ಪ್ರಾಣಿಗಳು. ಇದೆಲ್ಲ ಓಪನ್ ಪಾರ್ಟ್. ನಮ್ಮ ಓನ್ ವೆಹಿಕಲ್ ಬಿಡೋದಿಲ್ಲ. ಫಸ್ಟ್ ಬಿಡ್ತಾ ಇದ್ರ ಸರ್? ಫಸ್ಟ್ ಪ್ರಾಣಿನ ಮೀಟ್ ಮಾಡೋದು ಯಾವುದು? ನೀನು ಮಗುದೊಂದು ಇನ್ಸಿಡೆಂಟ್ ಆಯ್ತಲ್ಲ, ಏನಾಯ್ತಲ್ಲಿ ಮಗು ತಿಂದು ಬಿಡ್ತಾ? 91ಅಲ್ಲಿ. ಅವಾಗೆಲ್ಲ ಈ ಥರ ಎಲ್ಲ ಮೆಸ್ಗಳೆಲ್ಲ ಇಲ್ಲ, ಜೀಪ್ಗಳು ಇರಲಿಲ್ಲ, ಬಸ್ ಮಾತ್ರ ಇದ್ದಿದ್ದು. ಇವಾಗ ಈ ಮೆಶ್ ಎಲ್ಲ ಹಾಕಿರೋದು. ನೋಡಪ್ಪ, ನೇರಳೆ ಗಿಡ ಎಲ್ಲ ಇದೆ. ನೀರು ಅದು ಅಲ್ಲೆಲ್ಲ ಫೌಂಟೇನ್ ಎಗುತ್ತೆ. ಬೋಟಿಂಗ್, ಬೋಟಿಂಗ್. ಜೂನಲ್ಲಿ ಲಾಸ್ಟಲ್ಲಿ ಬೋಟಿಂಗ್ ಇದೆ. ಅದನ್ನು ಇದೇ ಟಿಕೆಟಲ್ಲಿ ಇದೆ ಗೊತ್ತಾ? ಅದಕ್ಕೆ ಬೇರೆ ಸಪ್ರೇಟ್. ಓಕೆ.